ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಕೆಲಸ ಮಾಡುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರಿಯಾದ ವೇತನ ಸಿಗದ ಬಗ್ಗೆ ಆರೋಪಗಳು ಕೇಳಿಬರುತ್ತಿವೆ. ಇನ್ನು ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ, ಡಿಪೋಗಳಲ್ಲಿ ಕಸ ಗುಡಿಸಿ ಸ್ವಚ್ಛತೆ ಮಾಡುವ ಸುಮಾರು 30ಕ್ಕೂ ಹೆಚ್ಚು ಕಾರ್ಮಿಕರು ಇದ್ದು, ಖಾಸಗಿ ಕಂಪನಿಯೊಂದು ಈ ಒಂದು ಕಾರ್ಮಿಕರಿನ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದು, ಕಾರ್ಮಿಕರು ಪ್ರತಿದಿನ ಸುಮಾರು 8ರಿಂದ 10 ಗಂಟೆಗಳ ಕಾಲ ಕೆಲಸ ಮಾಡುತ್ತಿದ್ದು, ಪ್ರಯಾಣಿಕರು ಎಸೆದು ಹೋದ ಕಸ ಕಡ್ಡಿಗಳನ್ನು, ತ್ಯಾಜ್ಯಗಳನ್ನು ಎತ್ತಿ ಹಾಕಿ ಬಸ್ ನಿಲ್ದಾಣವನ್ನು ಸ್ವಚ್ಛತೆ ಮಾಡಿ ನೈರ್ಮಲ್ಯ ಕಾಪಾಡುತ್ತಿದ್ದಾರೆ. ಆದರೆ ಇವರನ್ನ ಗುತ್ತಿಗೆ ಪಡೆದ ಖಾಸಗಿ ಕಂಪನಿ ಮಾತ್ರ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ವೇತನ ಕೊಡದೆ ಬೇಕಾಬಿಟ್ಟಿ ಸಂಬಳ ಕೊಡುತ್ತಿರುವ ಆರೋಪ ಕೇಳಿಬಂದಿದ್ದು, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದರೂ ಸಹ ಕಂಪನಿಯವರು ಸರಿಯಾದ ವೇತನ ಕೊಡುತ್ತಿಲ್ಲ ಎಂದು ಕಾರ್ಮಿಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಭ್ರಷ್ಟಾಚಾರ ವಿರೋಧಿ ಆಂದೋಲನದ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ದುರ್ಗ ಅವರು ಈ ಒಂದು ನೊಂದ ಕಾರ್ಮಿಕರ ಪರ ಧ್ವನಿ ಎತ್ತಿದ್ದಾರೆ. ಇನ್ನು ಗುತ್ತಿಗೆ ಪಡೆದ ಕಂಪನಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಕಾನೂನಿನ ಪ್ರಕಾರ ಯಾವುದೇ ಕಾರ್ಮಿಕರು 8 ಗಂಟೆಗಿಂತ ಹೆಚ್ಚು ಹೊತ್ತು ಕೆಲಸ ಮಾಡಬಾರದು ಎಂದು ಕಾನೂನು ಇದ್ದರೂ ಸಹ ಇದನ್ನೇ ಪಾಲಿಸದೆ ಕೊಡಬೇಕಾದ ವೇತನವನ್ನು ಸಹ ಸರಿಯಾದ ರೀತಿಯಲ್ಲಿ ನೀಡದೆ ಕಂಪನಿ ಅಕ್ರಮ ಎಸಗಿದೆ. ಈವರೆಗೆ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅವರ ಬರುವ ಸಂಬಳದ ಬಗ್ಗೆ ಸರಿಯಾದ ಮಾಹಿತಿ ಕೂಡ ನೀಡದ ಖಾಸಗಿ ಕಂಪನಿ ಬ್ಯಾಂಕ್ ಪಾಸ್ಬುಕ್ ಸಹ ನೀಡದೆ ಸರಿಯಾದ ವೇತನ ನೀಡದೆ ಕಂಪನಿ ಭ್ರಷ್ಟಾಚಾರ ಎಸಗಿದೆ. ಇನ್ನು ಪ್ರತಿನಿತ್ಯ ಬಸ್ ನಿಲ್ದಾಣಗಳಿಗೆ ಸಾವಿರಾರು ಜನರು ಬಂದು ಹೋಗಿ ಮಾಡುತ್ತಾರೆ. ಅವರು ಎಸೆದು ಹೋದ ತ್ಯಾಜ್ಯಗಳನ್ನು ಎತ್ತಿ ಈ ಒಂದು ಕಾರ್ಮಿಕರು ಸ್ವಚ್ಛತೆ ಮಾಡುತ್ತಿದ್ದು, ರೋಗ ರುಜಿನಗಳು ಸಹ ಹರಡುವ ಸಂಭವ ಕಂಡುಬಂದಿದೆ. ಇನ್ನು ವೇತನದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದರೆ ಸರಿಯಾದ ಮಾಹಿತಿ ನೀಡದೆ ಉದ್ದಟತನ ತೋರುತ್ತಿದ್ದಾರೆ. ಸ್ವಚ್ಛತೆಗೆ ಬೇಕಾದ ಸರಿಯಾದ ಪರಿಕರಗಳನ್ನು ಸಹ ಕಂಪನಿ ನೀಡದೇ ಇದ್ದು, ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೂ ತಂದರೂ ಸಹ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸದೇ ಇದ್ದು, ಈ ಒಂದು ಗುತ್ತಿಗೆ ಪಡೆದ ಕಂಪನಿ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಮತ್ತು ಕಂಪನಿಯನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಬೇಕೆಂದು ಹನುಮಂತಪ್ಪ ದುರ್ಗ ಅವರು ಆಗ್ರಹ ಮಾಡಿದ್ದಾರೆ. ಅಂತೇಳಿ ಕೇಳಿದರೆ ಇವರೇನು ಮಾಡ್ತಾರೆ, ಮ್ಯಾನೇಜರ್ಗೆ ಹೇಳ್ತಾರೆ. ಮ್ಯಾನೇಜರ್ ಬಂದು ಇಲ್ಲಿ ಬೆಂಗಳೂರಲ್ಲಿದ್ದಾರೆ, ನಂಜುಂಡಿ ಅಂತಂತೇಳಿ, ನಂಜುಂಡಪ್ಪ ಅಂತೇಳಿ. ಆತನಿಗೆ ಫೋನ್ ಮಾಡಿ ಕೇಳಿದರೆ ನಮ್ದು ರಾಂಗ್ ನಂಬರ್ ಅಂತ ಹೇಳ್ತಾರೆ. ಆತ ಫೋನಿಗೆ ಸರಿಯಾಗಿ ಸಿಗೋದಿಲ್ಲ, ಏನಿಲ್ಲ. ಈ ಲೇಬರ್ಸ್ಗಳು ಏನಾದ್ರು ಕೂಡ ಫೋನ್ ಮಾಡಿ ಕೇಳಿದರೆ ನೀವು ಅಲ್ಲಿ ಸೂಪರ್ವೈಸರಿಗೆ ಕೇಳಿರಿ ಅಂತಂತ ಹೇಳ್ತಾರೆ. ಸೂಪರ್ವೈಸರ್ ಮ್ಯಾನೇಜರ್ ಇಬ್ಬರು ಕೂಡ ಕೇಳಿದರೆ ಲಕ್ಷ್ಮೀ ಎಂಟರ್ಪ್ರೈಸಸ್ ಓನರಿಗೆ ಕೇಳ್ಕೊಡ್ರಿ ಅಂತಂತ ಹೇಳ್ತಾರೆ. ಈ ರೀತಿ ಇವರಿಗೆ ಇಲ್ಲಿಯವರೆಗೂ ಕೂಡ ಎಷ್ಟು ಸಂಬಳ ಬರ್ತಿದೆ ಅಂತಕ್ಕಂಥದ್ದು ಕೂಡ ಇವರಿಗೆ ಸರಿಯಾದ ಮಾಹಿತಿ ಇಲ್ಲೇನಿಲ್ಲ ಒಂದು. ಆಮೇಲೆ ಇವರಿಗೆ ಇಲ್ಲಿಯವರೆಗೂ ಕೂಡ ಪಾಸ್ಬುಕ್ ಕೊಟ್ಟಿಲ್ಲೇನಿಲ್ಲ. ಯಾಕೆ ಪಾಸ್ಬುಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಂಬಳ ಎಷ್ಟು ಬರ್ತಿದೆ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತಾಗುತ್ತೆ ಅಂತ ಕಾರಣಕ್ಕೋಸ್ಕರ ಪಾಸ್ಬುಕ್ ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲೇನಿಲ್ಲ. ಇದ್ರ ಬಗ್ಗೆ ನಾವು ಕೂಡ ಈ ವೆಂಕಟಪ್ಪ ಹೆಗಡೆ ಅಂತಕ್ಕಂಥವ್ರು ಇದರ ಓನರ್, ಲಕ್ಷ್ಮೀ ಎಂಟರ್ಪ್ರೈಸಸ್ನ ಓನರ್ ಅವರು ವೆಂಕಟಪ್ಪ ಹೆಗಡೆ ಅಂತಕ್ಕಂಥವ್ರು. ಇವರು ಬಂದು ಮಂಗಳೂರಲ್ಲಿರೋದು. ಇವರ ಕೆಳಗಡೆ ಇವರೆಲ್ಲ ನಂಜುಂಡಿ ಅಂತಕ್ಕಂಥವ್ರು, ಇನ್ನೊಬ್ಬ ಶೆಟ್ರು ಅಂತಂತೇಳಿ ಇವರೆಲ್ಲ ಕೂಡ ಕೆಲಸ ಮಾಡ್ತಕ್ಕಂಥ, ಇವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು. ಇವರೆಲ್ಲ ಏನು ಕಾರ್ಮಿಕರಿದ್ದಾರೆ ಅವ್ರನ್ನೆಲ್ಲ ಕೂಡ ನೋಡ್ಕೊತಕ್ಕಂಥದ್ದು, ಮೇಲುಸ್ತುವಾರಿ ನೋಡ್ತಕ್ಕಂಥವ್ರು ಇವರು ಯಾರೂ ಕೂಡ ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡಿಲ್ಲ, ಏನಿಲ್ಲ. ಇಲ್ಲಿ ಕ್ಲೀನಿಂಗ್ ಮಾಡೋಂಥ ಸಮಯದಲ್ಲಿ ಇಲ್ಲಿ ಇಡೀ ಜಿಲ್ಲೆ, ಇಡೀ ಬೇರೆ ಬೇರೆ ಜಿಲ್ಲೆಗಳಿಂದ ಜನಗಳು ಬರ್ತಾರೆ, ಪ್ರವಾಸಿಗರು. ಇಲ್ಲೆಲ್ಲ ಕೂಡ ಅವರು ಏನು ಅವ್ರಿಗೆ ಕೆಲವು ರೋಗ ರುಜಿನಗಳಿರ್ತವೆ. ಆ ರೋಗ ರುಜಿನಗಳು ಇರ್ತಕ್ಕಂಥವನ್ನೆಲ್ಲವನ್ನೂ ಕೂಡ ಇವ್ರು ಕ್ಲೀನ್ ಮಾಡಬೇಕಿಲ್ಲಿ. ಇವರು ಉಗುಳಿರ್ತಕ್ಕಂಥದ್ದು ಮತ್ತು ಟಾಯ್ಲೆಟ್ ಮಾಡಿರ್ತಕ್ಕಂಥ ಇವನ್ನೆಲ್ಲ ಕೂಡ ಇವ್ರು ಕ್ಲೀನ್ ಮಾಡಬೇಕು. ಇವರಿಗೆಲ್ಲ ರೋಗ ರುಜಿನಗಳು ಬಂದರೆ ಇದಕ್ಕೆ ಯಾರು ಹೊಣೆ? ಮತ್ತು ಇವರಿಗೆ ಸರಿಯಾಗಿರ್ತಕ್ಕಂಥ ಪರಿಕರಗಳಿಲ್ಲ, ಹ್ಯಾಂಡ್ ಗ್ಲೌಸ್ ಇಲ್ಲ, ಏನು ಮಾಸ್ಕ್ ಇಲ್ಲ. ಆಮೇಲೆ ಇವರಿಗೆ ಸರಿಯಾದ ರೀತಿಯಾಗಿ ಏನು ಕ್ಲಿನಿಕಲ್ಲಿ ಕೊಡ್ತಕ್ಕಂಥ ಯಾವುದೇ ಸೌಲಭ್ಯಗಳು ಕೂಡ ಇವರು ಸಿಗ್ತಿಲ್ಲೇನಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. ಈ ಲಕ್ಷ್ಮೀ ಎಂಟರ್ಪ್ರೈಸಸ್ನವರು ಈ ರೀತಿ ಜನಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ, ಕಾರ್ಮಿಕರಿಗೆ. ಇದನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ರಿ ಅಂತಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಮನವಿ ಮಾಡಿದ್ದೀವಿ. ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ದೀವಿ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಇದೆ. ಇದ್ರ ಬಗ್ಗೆ ನಾನು ಎಷ್ಟು ಬ್ಲ್ಯಾಕ್ ಲಿಸ್ಟಿಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಒಪ್ಕೊಂಡಿದ್ದಾರೆ. ಮತ್ತು ಡಿ ಸಿ ಅವರು ಕೂಡ KSRTC ಡಿವಿಷನ್ ಕಂಟ್ರೋಲರ್ಗೂ ಕೂಡ ಹೇಳಿದ್ದೀವಿ. ಇದನ್ನು ಆದಷ್ಟು ಬೇಗನೆ ಇವ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದರೆ ನಾವು ಸುಮಾರು ಅಂದರೆ ಈ ಕಾರ್ಮಿಕರು ನಮ್ಮ ಡಿವಿಷನಲ್ಲಿ ಸುಮಾರು 35 ಜನ ಇದ್ದಾರೆ. 35 ಜನನೂ ಕೂಡ ಕೆಲಸವನ್ನು ಸ್ಥಗಿತಗೊಳಿಸಿ ಇವರು ಮುಂದೆ ಸ್ಟ್ರೈಕನ್ನು ಮುಷ್ಕರವನ್ನು ಮಾಡ್ತಾರೆ. ಆ ಮುಷ್ಕರಕ್ಕೆ ನಾವು ಮುಂದೆ ಬೆಂಬಲವನ್ನು ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ